ಹಲೋ, ಮತ್ತೊಮ್ಮೆ ಸ್ವಾಗತ ನಮ್ಮ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಡಿಸೆಂಬರ್ ಮಂತ್ ಅಲ್ಲಿ ಎಂಡ್ ಆದಂತಹ ಸೂರ್ಯನಗರ ಫೇಸ್ 2 ಮುಂದುವರೆದ ಹಂತದ ಲಾಟ್ರಿಯಲ್ಲಿ ನಾನು ನಿಮಗೆ ಇದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಲಾಟ್ರಿ ಡೇಟ್ಸ್ ಅನೌನ್ಸ್ ಆಗಿದೆ. ಡೇಟ್ಸ್ ಮತ್ತೆ ಪ್ಲೇಸ್ ಇನ್ನೂ ಅನೌನ್ಸ್ ಆಗಿಲ್ಲ. ಪ್ರೀ ಲಿಸ್ಟ್, ಪೋಸ್ಟ್ ಲಿಸ್ಟ್, ಅರ್ಹ ಮತ್ತು ಅನರ್ಹ ಪಟ್ಟಿ ಅಂದ್ರೆ ಏನು, ಆಕ್ಷೇಪಣೆ ಹೆಂಗ್ ಸಲ್ಲಿಸಬೇಕು, ಫೈನಲ್ ಲಿಸ್ಟ್ ಯಾವಾಗ ಬರುತ್ತೆ, ಲಾಟ್ರಿ ಡೇಟ್ಸ್ ಮತ್ತೆ ಡೇಟ್ಸ್ ಪ್ಲೇಸ್ ಅನ್ನ ಯಾಕೆ ಅನೌನ್ಸ್ ಮಾಡಿಲ್ಲ, ಯಾವಾಗ ಮಾಡ್ಬೋದು, ಎಲ್ಲಿ ಮಾಡ್ಬೋದು ಅಂತ ನಾನು ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಆಮೇಲೆ ಲಾಟ್ರಿ ಹೇಗ್ ನಡೆಯುತ್ತೆ, ಯಾರ್ಯಾರು ಹೋಗ್ಬೇಕು, ಯಾರ್ಯಾರು ಹೋಗ್ಬಾರ್ದು, ಹೋದ್ರೆ ಏನಾಗುತ್ತೆ, ಹೋಗ್ಲಿಲ್ಲ ಪ್ರತಿಯೊಂದು ಕವರ್ ಮಾಡ್ತೀನಿ. ಸೊ ಅದರ ಜೊತೆಗೆ ನಮ್ಮ ಚಾನಲ್ ಅಲ್ಲಿ ಪ್ರೀವಿಯಸ್ಲಿ ರಾಜಾಪುರದ್ದು ವಿಡಿಯೋಸ್ ಎಲ್ಲ ಇದೆ, ಅದನ್ನೆಲ್ಲ ನೋಡ್ಕೋಬಹುದು. ಎಂಟೈರ್ ಈ ಪ್ರಾಜೆಕ್ಟ್ ಲಾಟ್ರಿ ಸಂಬಂಧಪಟ್ಟಂಗೆ ಬ್ರೀಫ್ ಆಗಿ ಒಂದ್ 2-3 ನಿಮಿಷ ಹೇಳ್ಬಿಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ಗೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ ಅಥವಾ ಟೆಲಿಗ್ರಾಮ್ ಗ್ರೂಪ್ ಇದೆ. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ಫ್ರೀ ಕನ್ಸಲ್ಟೇಷನ್ 1 or 2 ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ಇಫ್ ರಿಕ್ವೈರ್ಡ್ 3 ಕನ್ಸಲ್ಟೇಷನ್ ಫ್ರೀ ಆಗಿ ಕೊಡ್ತೀನಿ. ಈ ಪ್ರಾಜೆಕ್ಟ್ಗೆ ಯಾರ್ಯಾರು ಅಪ್ಲೈ ಮಾಡಿದ್ರೆ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ತಡ ಮಾಡೋಣ, ಸ್ಟಾರ್ಟ್ ಮಾಡ್ಬಿಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು KHB ವೆಬ್ಸೈಟ್ಗೆ ಹೋದ್ರೆ, ಯಾಕಂದ್ರೆ ಕೆಲವೊಬ್ರು KHB ಅಂತ ಹಾಕಿದ್ರೆ ಸಾಕು, ಫಸ್ಟ್ ಬರೋದೇ ಕರ್ನಾಟಕ ಗೌರ್ಮೆಂಟ್. ನಾನು ವೆಬ್ಸೈಟ್ ಓಪನ್ ಮಾಡಿ ಇಟ್ಟಿದ್ದೀನಿ ಸೊ ನಿಮಗೋಸ್ಕರ. ಸೊ ಈ ತರ ಇದೆ. ಇದರಲ್ಲಿ ರೀಡ್ ಮೋರ್ ಅಂತ ಹೋದ್ರೆ, ಪಬ್ಲಿಕ್ ನೋಟಿಸ್ ಅಬೌಟ್ ಲಾಟ್ರಿ ಶೆಡ್ಯೂಲ್ಡ್ ಫಾರ್ ಸೂರ್ಯನಗರ ಫೇಸ್ 2 ಎಕ್ಸ್ಟೆನ್ಷನ್ ಆಫ್ ರಾಜಾಪುರ ಪ್ರಾಜೆಕ್ಟ್, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್. ಇದೇ ನೋಟಿಫಿಕೇಶನ್ ನಾನು ಓಪನ್ ಮಾಡಿಟ್ಟಿದ್ದೀನಿ. ಓಕೆ, ಸೊ ಅವ್ರು ಹೇಳೋ ಪ್ರಕಾರ ಇದ್ರದ್ದು ಫುಲ್ ಡೀಟೇಲ್ಸ್ ಹೇಳ್ತೀನಿ. ಲಾಸ್ಟ್ಗೆ ಲೊಕೇಶನ್ ಕೂಡ ಎಲ್ಲಿದ್ದೀನಿ, ಯಾರಾದ್ರೂ ಹೊಸಬ್ರು ಇದ್ರೆ ಸ್ವಲ್ಪ ಐಡಿಯಾ ಬರಲಿ ಎಷ್ಟು ದೂರದಲ್ಲಿದೆ, ಮುಂದೆ ಏನಾದ್ರೂ ಇಲ್ಲಿ ಆಪರ್ಚುನಿಟಿ ಇದೆಯಾ, ಆಪ್ಷನ್ಸ್ ಏನಾದ್ರು ಬರುತ್ತಾ, ಅದನ್ನು ಕೂಡ ಲಾಸ್ಟ್ ಕವರ್ ಮಾಡ್ತೀನಿ. ಫಸ್ಟ್ ಬೇಸಿಕ್ಸ್ ಮುಗಿಸ್ಬಿಡೋಣ, ತುಂಬಾ ಜನ ನೋಡ್ತಾ ಇರ್ತಾರೆ. ಕರ್ನಾಟಕ ಗೌರ್ಮೆಂಟ್ ವತಿಯಿಂದ ನಗರದ ಸೂರ್ಯನಗರ ಫೇಸ್ 2 ಮುಂದೆ 20 ಆಗಸ್ಟ್ ಅಲ್ಲಿ ಕರೆದಿದ್ರು. ಅದರದ್ದು ಹಂಚಿಕೆ ಮಾಡಿ ಉಳಿದಿರೋದನ್ನೆಲ್ಲ ಮತ್ತೆ 12th ಡಿಸೆಂಬರ್ ಕರೆದಿದ್ರು. 31st ಡಿಸೆಂಬರ್ ಇತ್ತು. ನಾನು ಅವತ್ತು ವಿಡಿಯೋದಲ್ಲಿ ಹೇಳಿದ್ದೆ, ಡಿಮ್ಯಾಂಡ್ ಸರ್ವೆ ಎಕ್ಸ್ಟೆನ್ಷನ್ ಆಗಿರೋದ್ರಿಂದ ಮಿನಿಮಮ್ 3 months ಬೇಕೇ ಬೇಕು ಅಂತೇಳಿ. ಆಸ್ ಐ ಗೆಸ್ಟ್ ಇಟ್, ಆಸ್ ಐ ಪ್ರಾಮಿಸ್ಡ್ ಇಟ್, ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್, ಎಕ್ಸಾಕ್ಟ್ಲಿ ಡೇಟ್ಸ್ ನ ಮಾರ್ಚ್ ಅಲ್ಲಿ ಎಲ್ಲ ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದು ಡೇಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೂರ್ಯನಗರ ಫೇಸ್ 2 ಅರ್ಹ ಮತ್ತು ಅನರ್ಹ ಅರ್ಜಿದಾರರ ತಾತ್ಕಾಲಿಕ ಪಟ್ಟಿ ಪ್ರಕಟಣೆ ದಿನಾಂಕ 3.33 ಮಾರ್ಚ್ 3ಗೆ. ಸೊ ಇಲ್ಲಿ ಫುಲ್ ಲೀಸ್ಟ್ ಅಲ್ಲಿ ವಿತ್ ಕೊನೆಯಲ್ಲಿ ಒಂದು ಕಮೆಂಟ್ ಆಡ್ ಮಾಡ್ತಾರೆ. ಅದರಲ್ಲಿ ಏನಾದ್ರೂ ಅಪ್ಲಿಕೇಶನ್ ರಿಜೆಕ್ಟ್ ಆದ್ರೆ ನಿಮಗೆ ಪಾಯಿಂಟ್ಸ್ ಡೀಟೇಲ್ಸ್ ನ ಕೊಡ್ತಾರೆ, ಯಾಕೆ ರಿಜೆಕ್ಟ್ ಮಾಡ್ತಾ ಇದೀವಿ ಅಂತ. ಫಾರ್ ಎಕ್ಸಾಂಪಲ್, ಮೋಸ್ಟ್ ಆಫ್ ದ EWS ಕೇಸಸ್ ಈ ತರ ಆಗಿರುತ್ತೆ. ಅಂದ್ರೆ 2030 ಸೈಟು ಯಾರಾದ್ರೂ ಅರ್ಜಿ ಹಾಕಿರ್ತಾರೆ, ಇನ್ಕಮ್ ಸರ್ಟಿಫಿಕೇಟ್ ಕರೆಕ್ಟ್ ಆಗಿ ಹಾಕಿರಲ್ಲ, ಓಲ್ಡ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರುತ್ತೆ, ಎಕ್ಸ್ಪೈರಿ ಆಗಿರುತ್ತೆ, ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಇಲ್ದರೇನೆ ಹಾಕಿರ್ತಾರೆ, ಇಲ್ಲ ಬೇರೆ ಯಾರ್ದೋ ಕೊಟ್ಟಿರ್ತಾರೆ, ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಇದ್ರಲ್ಲಿ ಇವ್ರು ಬೇರೆ ಇನ್ಕಮ್ ಸರ್ಟಿಫಿಕೇಟ್ ಹಾಕಿರ್ತಾರೆ, ಕಾಸ್ಟ್ ಕ್ಯಾಟಗರಿಲಿ ಹಾಕಿರ್ತಾರೆ, ಆ ಡೀಟೇಲ್ಸ್ ಸರಿ ಇರಲ್ಲ, ಇದನ್ನೆಲ್ಲ ಹಾಕ್ತಾರೆ. ಸೊ ಯಾರಾದ್ರೂ LIG, MIG, HIG ಅಲ್ಲಿ ಯಾರಾದ್ರೂ ಪ್ರೀವಿಯಸ್ಲಿ ಅಲಾಟ್ ಆಗಿರುತ್ತೆ, ಅವರು ಕೂಡ ಅರ್ಜಿ ಹಾಕಿರ್ತಾರೆ, ಇಲ್ಲ ಅವ್ರ ಫ್ಯಾಮಿಲಿ ಯಾರಿಗಾರು ಅಲಾಟ್ ಆಗಿರುತ್ತೆ, ಇವ್ರ ಹತ್ರ ಅದು ಟ್ರ್ಯಾಕ್ ಇರುತ್ತೆ, ಅವ್ರ ಅರ್ಜಿ ಆಗಿರುತ್ತೆ, ಅಂತ ರಿಜೆಕ್ಟ್ ಆಗುತ್ತೆ. ಅದು ಬಿಟ್ಟು ಯಾರಾದ್ರೂ ಅರ್ಜಿ ಹಾಕಿದರೆ, ಪೇಮೆಂಟ್ ಹಿಂದೆ ಮುಂದೆ ಆಗಿದೆ, ಕಮ್ಮಿ ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟಿದ್ದಾರೆ, ಅಥವಾ ಪೇಮೆಂಟ್ ಟ್ರ್ಯಾಕ್ ಮಾಡಕ್ಕಾಗಿಲ್ಲ, ಅದನ್ನ ಕೆಲವೊಂದು ನೋಟ್ ಹಾಕ್ತಾರೆ. ನೋಟ್ ಅನ್ನ ಕ್ಲಿಯರ್ ಆಗಿ ಕೊನೆಯ ಲೈನ್ ಅಲ್ಲಿ ಹಾಕ್ತಾರೆ. ಏನಂತ, ಇದು ಅನರ್ಹ ಪಟ್ಟಿಯಲ್ಲಿದೆ ಬಿಕಾಸ್ ಆಫ್ ABCD ರೀಸನ್. ಪಟ್ಟಿ ಬಂದಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ, ಬಟ್ ಆಸ್ ಆಫ್ ರೀಸನ್ಸ್ ಮಲ್ಟಿಪಲ್ ಈ ತರ ಇರುತ್ತೆ. ಸೊ ಈ ತರ ಬಂದಾಗ ನಾನು ಹೇಳಿದ ರೀಸನ್ಸ್ 90% ಇರುತ್ತೆ. ಇನ್ಯಾವುದೋ ಒಂದ್ 2-3 ರೀಸನ್ಸ್ ಇರ್ಬೋದು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್, ಇನ್ಕಮ್ ಸರ್ಟಿಫಿಕೇಟ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತಂದ್ರೆ, ನಿಮ್ಮೇನಾದ್ರೂ ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ಇದೆ, ನೀವು ಹೋಗಿ ಕೊಡ್ಬೋದು. ದಟ್ ಇಸ್ ಕಾಲ್ಡ್ ಆಕ್ಷೇಪಣೆ ಸಲ್ಲಿಸುವ ಕೊನೆಯ ದಿನಾಂಕ. ಅಂದ್ರೆ 3ನೇ ತಾರೀಕು ಅನೌನ್ಸ್ ಮಾಡಿ 10 ದಿನ ಟೈಮ್ ಕೊಡ್ತಾರೆ. ನಿಮ್ಮಲ್ಲಿ ಏನಾದ್ರು ತೊಂದರೆ ಆಗಿದ್ರೆ ನೀವು ಹೋಗಿ ನಿಮ್ಮ ಅಪ್ಲಿಕೇಶನ್ ಜೊತೆ, ಸರ್ ಈ ತರ ಬಂದಿದೆ ಲಿಸ್ಟ್, ನನ್ನ ಹತ್ರ ವ್ಯಾಲಿಡ್ ಇದೆ, ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಯಾವ್ದಾದ್ರು ಸೈಟ್ ಅಲೋಕೇಟ್ ಆಗಿದೆ ಪ್ರೀವಿಯಸ್ಲಿ ಅಂತ ಹೇಳಿರ್ತಾರೆ, ನಿಮ್ಗೆ ಆಗಿರಲ್ಲ. ಸೊ ಯು ಕ್ಯಾನ್ ಗೋ ಅಂಡ್ ಟೆಲ್ ದಮ್, ನನಗೆ ಯಾವುದು ಆಗಿಲ್ಲ, ನೀವು ಯಾವ ಪ್ರಕಾರವಾಗಿ ಹೇಳ್ತಾ ಇದ್ರೆ ಅದನ್ನ ಪ್ರೂಫ್ ಕೊಡಿ, ಅದನ್ನೆಲ್ಲ ಮಾಡಿ ನೀವು ಅದನ್ನ ಕ್ಲಿಯರ್ ಮಾಡ್ಬೋದು. ಸೊ ಒಬ್ಬೊಬ್ರು ಇನ್ವ್ಯಾಲಿಡ್ ಹಾಕಿರ್ತಾರೆ, ಬೇರೆ ಯಾರ್ದೋ ರಾಂಗ್ ಆಗಿ ಲೋಡ್ ಮಾಡಿರ್ತಾರೆ. ಇನ್ಕಮ್ ಸರ್ಟಿಫಿಕೇಟ್ ಹಾಕ್ತಿರೋ ಪ್ಲೇಸ್ ಅಲ್ಲಿ ಆಧಾರ್ ಕಾರ್ಡ್ ಹಾಕಿರ್ತಾರೆ, ಇಲ್ಲ SC ಸರ್ಟಿಫಿಕೇಟ್, ST ಸರ್ಟಿಫಿಕೇಟ್ ಹಾಕಿರ್ತಾರೆ. ಇವನ್ನೆಲ್ಲ ಇಲ್ಲಿ ರೆಕ್ಟಿಫೈ ಮಾಡ್ಬೋದು. 10 ದಿವಸ ಟೈಮ್ ಇರುತ್ತೆ. ಫೈನಲ್ ಆಗಿ 26ನೇ ತಾರೀಕು 3ನೇ ತಿಂಗಳು, ಅಂದ್ರೆ ನೆಕ್ಸ್ಟ್ ಮಂತ್ 26ಕ್ಕೆ ಫೈನಲ್ ಲಿಸ್ಟ್ ಬರುತ್ತೆ. ಫೈನಲ್ ಲಿಸ್ಟ್ ಬಂದ್ಮೇಲೆ ಯಾವುದೇ ಕರೆಕ್ಷನ್ಸ್, ಯಾವುದೇ ಇದಕ್ಕೂ ಎಂಟರ್ಟೈನ್ ಮಾಡಲ್ಲ. ಫೈನಲ್ ಲಿಸ್ಟ್ ವಿಲ್ ಗೋ ಟು ಲಾಟ್ರಿ. ಆ ಲಾಟ್ರಿಯಲ್ಲಿ ಎಷ್ಟು ಸಿಗುತ್ತೆ, ಈಗ ನೋಡಿ ಪ್ರೀವಿಯಸ್ಲಿ ಎಷ್ಟು ಕೇಸ್ ಇತ್ತು ಅಂತ ಹೇಳ್ತೀನಿ. ಇದನ್ನ ಅಬ್ಸರ್ವ್ ಮಾಡ್ಬೋದು. ಟೋಟಲ್ ಇಲ್ಲಿ 21 EWS ಅಂದ್ರೆ 2030, LIG 127, 3040, MIG 98 ಅಂದ್ರೆ 3050, HIG ಬಂದ್ಬಿಟ್ಟು 79 ಇತ್ತು. ಹೈಯರ್ ಇನ್ಕಮ್ ಇನ್ನೂ ದೊಡ್ಡ ಸೈಟ್ 50, 80, 50, 60 ಆ ತರ ಎಲ್ಲ 7 ಸೈಟ್ ಇತ್ತು.
ಪ್ರೈಸ್ ಎಲ್ಲ ಆ ಥರ ಕಟ್ಟಿದ್ದಾರೆ. ಇದು EWS ವಿತ್ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ನಿಮಗೆ ಸಿಗೋದು ₹1,565 ಪರ್ ಸ್ಕ್ವೇರ್ ಫೀಟ್ ಹಂಗೆ. ಇನ್ನೆಲ್ಲ ಕ್ಯಾಟಗರಿಗೂ 3,100, 3,125, 3,150 ಆನ್ ಅವರೇಜ್ ಇರುತ್ತೆ. ಸೊ ದಟ್ ಇಸ್ ಹೌ ಇಟ್ ಇಸ್. ಈ 31ನೇ ತಾರೀಕು ಮುಗಿದಿತ್ತು. ಸೊ ಇದಾದ್ಮೇಲೆ ಫೈನಲ್ ಲಾಟ್ರಿ ಇರುತ್ತೆ. ಸೊ ನನಗೆ ಫೈನಲ್ ಲಾಟ್ರಿ ಯಾಕೆ ಡೇಟು ಸ್ಥಳ ಅನೌನ್ಸ್ ಮಾಡಿಲ್ಲ ಅಂದ್ರೆ ಇಟ್ ಇಸ್ ವೆರಿ ಕ್ಲಿಯರ್. ನಾರ್ಮಲಿ ಅವರು ಲಾಟ್ರಿ ಮಾಡಿದ್ರೆ ಕ್ರೌಡ್ ಕಮ್ಮಿ ಇದ್ರೆ 3rd ಫ್ಲೋರಲ್ಲಿರೋ ರೂಮಲ್ಲೇ ಅವ್ರು ಮಾಡ್ತಾರೆ. ಮೀಟಿಂಗ್ ರೂಮ್ ಇದೆ ಅವ್ರು ದೊಡ್ಡದಾಗಿ. ತುಂಬಾ ನನ್ನ ಆಪ್ಷನ್ಗಳು ನಮ್ಮ ಚಾನಲ್ ಅಲ್ಲಿ ಲಾಟ್ರಿ ಹೇಗಾಗಿದೆ ಅಂತ ತುಂಬಾ ಆಪ್ಷನ್ಸ್ ಎಲ್ಲ ಹಾಕಿದ್ದೀನಿ, ಹೋಗಿ ಅಬ್ಸರ್ವ್ ಮಾಡ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮ್ ಬೈಲಾಳು ನಡೆದಾಗ ನಾನು ಎಂಟೈರ್ ಲಾಟ್ರಿನ ಲೈವ್ ಅನ್ನೇ ಕ್ಯಾಪ್ಚರ್ ಮಾಡಿದ್ದೆ. ನೀವು ಬೈಲಾಳು EWS LIG MIG ಲಾಟ್ರಿ ಇದೆ ನೋಡಿ. EWS ಲಾಟ್ರಿ ಲೈವ್, MIG ಕ್ಯಾಟಗರಿ ಈ ಲಾಟ್ರಿ ಲೈವ್ ಅಂತ ಹೊಡೆದ್ರೆ ಗೂಗಲ್ ಬರುತ್ತೆ, ಯೂಟ್ಯೂಬ್ ಅಲ್ಲಿ ಬರುತ್ತೆ. ಸೊ ಅದು ಚಿಕ್ಕದಾಗುತ್ತೆ ಮೋಸ್ಟ್ಲಿ ಈ ಇದಕ್ಕೆ. ಇನ್ನೊಂದು KHB ಕಾವೇರಿ ಭವನ ಹಿಂದ್ಗಡೆ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ. ಬಿಕಾಸ್ ಆಫ್ ಅದೇ ರೀಸನ್ ಇವ್ರು ಕೊಟ್ಟಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಪೀಪಲ್ ಕ್ರೌಡ್ ಜಾಸ್ತಿ ಇದ್ದಾಗ ಅದು ಯುಟಿಲೈಸ್ ಮಾಡ್ಕೊತಾ ಇದ್ರು. ನನಗನ್ಸದ ಮಟ್ಟಿಗೆ ಈಗ ಅವರು ಬೆಟರ್ ಪ್ಲೇಸ್ ಹುಡುಕ್ತಾ ಇದ್ದಾರೆ. ಯಾಕಂದ್ರೆ ರಾಜಾಪುರ ಫೇಸ್ 2ಗೆ more than 10,000 ಪ್ಲಸ್ ಅಪ್ಲಿಕೇಶನ್ ಬಿದ್ದಿದೆ. ಎಕ್ಸ್ಪೆಕ್ಟೆಡ್ ಲಾಟ್ರಿ ಡೇಟ್ಸ್ ಏನಾದ್ರು ಅನೌನ್ಸ್ ಮಾಡಿದ್ರೆ ಐ ಥಿಂಕ್ ಮಿನಿಮಮ್ ಅಂದ್ರೂ ಒಂದು 300ರಿಂದ 500, 500ರಿಂದ 1000 ಜನ ಬರ್ಬೋದು ಅಂತ ಅವ್ರು ಎಕ್ಸ್ಪೆಕ್ಟೆಡ್ ಇದೆ. ಹಾಗಾಗಿ ದೇ ಆರ್ ಲುಕಿಂಗ್ ಅಟ್ ಅ ಬೆಟರ್ ಪ್ಲೇಸ್, ಬೆಟರ್ ಡೇಟ್ ಟು ಅರೇಂಜ್ ಪ್ರಾಪರ್ಲಿ. ಸುಮ್ಮನೆ ಮೆಸ್ಅಪ್ ಎಲ್ಲ ಆಗಬಾರ್ದು ಅಂತ ಹೇಳಿ. ಸೊ ವಿಚ್ ಇಸ್ ಗ್ರೇಟ್. ಅನೌನ್ಸ್ ಮಾಡ್ತಾರೆ. ಐ ಥಿಂಕ್ ಇನ್ನೂ ಒಂದು ತಿಂಗಳ ಟೈಮ್ ಇರೋದ್ರಿಂದ ವೆರಿ ಸೂನ್ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದ ತಕ್ಷಣ ನಮ್ಮ ಚಾನಲ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಅದನ್ನು ಕೂಡ ಹೇಳ್ತೀವಿ. ಸೊ ಐ ಥಿಂಕ್ ದೇ ಆರ್ ಲುಕಿಂಗ್ ಅಟ್ ಸಮ್ವೇರ್ ನಿಯರ್ ಬೈ, ಎಲ್ಲರೂ ಕನ್ವೀನಿಯಂಟ್ ಆಗಿ ನೋಡ್ತಾರೆ. ಆಮೇಲೆ ಅದ್ರ ಜೊತೆಗೆ ಲೈಕ್ RO, AEE, ಕಮಿಷನರು, ಅಸಿಸ್ಟೆಂಟ್ ಕಮಿಷನರು, ಡೆಪ್ಟಿ ಇಂಜಿನಿಯರ್ ಅವರೆಲ್ಲ ಇರಬೇಕಾಗುತ್ತೆ. ಎಲ್ಲರದು ಟೈಮ್ ಎಲ್ಲ ಮಾಡಿಕೊಂಡು ನೀಟಾಗಿ ಲಾಟ್ರಿ ಡೇಟಾ ಅನೌನ್ಸ್ ಮಾಡೋದು. ಸುಮ್ಮನೆ ರ್ಯಾಂಡಮ್ ಆಗಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಲಾಟ್ರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇವೆಂಟು. ಅಲಾಟ್ಮೆಂಟ್ ಆಗ್ತಾ ಇರೋದ್ರಿಂದ ಕೆಲವೊಂದು ವೆರಿ ಇಂಪಾರ್ಟೆಂಟ್ ಪೀಪಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕಾಗುತ್ತೆ, ಅಲಾಂಗ್ ವಿತ್ ಅಪ್ಲಿಕೆಂಟು ಕೂಡ. ಹಾಗಾಗಿ ಸೊ ಇಟ್ ಇಸ್ ವೆರಿ ಸಿಂಪಲ್. ಇಷ್ಟೇನೆ. ಅದು ಬಂದ ತಕ್ಷಣ ನಾನು ಹೇಳ್ತೀನಿ. ಓಕೆ, ಇದರದ್ದು ದರ್ ಇಸ್ ನಥಿಂಗ್ ಮಚ್. ಆಸ್ ಆಫ್ ನಾವು ವೆಯ್ಟ್ ಫಾರ್ 3/3ಗೆ ನಾನೇ ಲೀಸ್ಟ್ ಹಾಕ್ತೀನಿ. ಅದರ ಆಕ್ಷೇಪಣೆ ಇದ್ರೆ ಹೇಗೆ, ಯಾವ್ಯಾವ ರೀಸನ್ಸ್ ಇದೆ, ಯಾವ ಥರ ರೆಕ್ಟಿಫೈ ಮಾಡ್ಬೇಕು ಅದನ್ನು ಕೂಡ ನಾನು ಹೇಳ್ತೀನಿ. ಫೈನಲ್ ಡೇಟ್ ಬಂದ್ಮೇಲೆ ಹಾಕಿ. ನೀವೇನಾದ್ರೂ ಅರ್ಜಿ ಹಾಕಿ ನಿಮಗೆ ಫಾಲೋ ಅಪ್ ಮಾಡಕ್ ಆಗ್ತಾ ಇಲ್ಲ, ನಿಮ್ಗೆ ಏನಾದ್ರು ಎಂಡ್ ಟು ಎಂಡ್ ಹೆಲ್ಪ್ ಬೇಕಂದ್ರೆ ಬನ್ನಿ. ನನ್ನ ಹತ್ರ ಒಂದು ಅಪ್ಲಿಕೆಂಟ್ ಗ್ರೂಪ್ ನಾವು ಒಂದು 50-100 ಜನ ಇದೀವಿ. ಒಂದು ಸ್ಮಾಲ್ ಫೀಸ್ ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ಕನ್ಸಲ್ಟೇಷನ್ ಮತ್ತೆ ಎಂಡ್ ಟು ಎಂಡ್ ಸಪೋರ್ಟ್ ಇರುತ್ತೆ. ಇಫ್ ಯು ವಿಶ್ ಟು ಜಾಯಿನ್, ಇಫ್ ಯು ಆರ್ ಕಂಫರ್ಟಬಲ್ ವಿತ್ ಪೇ ಸ್ಟ್ರಕ್ಚರ್ಗೆಲ್ಲ ದೆನ್ ಓನ್ಲಿ ಕಾಲ್ ಮಾಡಿ. ಇಲ್ಲಾಂದ್ರೆ ಏನ್ ತಲೆ ಕೆಡಿಸ್ಕೊಬೇಡಿ. ಇನ್ಫಾರ್ಮೇಶನ್ ಏನು ಹೇಳಲ್ಲ ಅಂತ ಏನಿರಲ್ಲ, ಚಾನಲ್ ಅಲ್ಲಿ ಬರಬೇಕು, ಬರ್ತಾ ಇರುತ್ತೆ. ಸೊ ಅದರ ಜೊತೆಗೆ ನೀವು ಈಗ ರಾಜಾಪುರ ಜಸ್ಟ್ ಇನ್ ಕೇಸ್ ಏನಾದರೂ ಹೊಸದಾಗಿ ನೋಡ್ತಾ ಇದ್ರೆ, ಜಿಗಣಿ, ಆನೇಕಲ್, ಚಂದಾಪುರ ಮಧ್ಯದಲ್ಲಿ ಬರುತ್ತೆ. ಓಕೆ, ಫೇಸ್ ಆಸ್ ಆಫ್ ನಾವು ಈ ತರ ಕಾಣ್ತಾ ಇರುತ್ತೆ. ಪ್ರತಿಯೊಬ್ಬರಿಗೂ ನಾನು ಈ ಒಂದು ವಿಡಿಯೋನು ಹಾಕಿದ್ದೀನಿ. ಆ ವಿಡಿಯೋ ತೋರಿಸ್ಬಿಡ್ತೀನಿ ನೋಡಿ. ನಮ್ಮ ಚಾನಲ್ ನಲ್ಲೇ ಇದೆ, ಲೊಕ್ಯಾಲಿಟಿ ರಿವ್ಯೂ ಅಂತ ಹೇಳಿ. ನಾನು ಅಲ್ಲೇ ಲೊಕೇಶನ್ಗೆ ಹೋಗಿ ಯಾವ ತರ ಇದೆ ಅಂತೆಲ್ಲ ಹಾಕಿದ್ದೆ. ಸೊ ಇಲ್ಲಿದೆ ನೋಡಿ ಈ ವಿಡಿಯೋ. ಎಕ್ಸಾಕ್ಟ್ಲಿ ಒಂದು 10 ನಿಮಿಷ ಮಾಡಿದ್ದೀನಿ. ಹೆಂಗೆ ನಿಮ್ಗೆ ಅಲ್ಲೇ ಸುತ್ತಮುತ್ತ ಅಲ್ಲೇ ಬರುತ್ತೆ, 99% ಅಂತ ಅಕ್ಯುರೇಸಿ ಹೇಳಿದ್ದೀನಿ. ಸೊ ಅದ್ರ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅದನ್ನ ನೀವು ಒಂದ್ಸಲ ನೋಡಿ ಮನೇಲಿ ಕೂತ್ಕೊಂಡು ಎಲ್ಲರೂ. ಸೊ ದಟ್ ಯು ಮೈಟ್ ಲೈಕ್ ಇಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ರಾಜಾಪುರ ಎಕ್ಸ್ಟೆನ್ಷನ್ ಲಾಟ್ರಿದು. ತುಂಬಾ ಜನ ಕೇಳ್ತಾ ಇದ್ರಿ ಯಾವಾಗ, ಏನು, ಎಲ್ಲಿ, ಹೆಂಗೆ ಅಂತೇಳಿ. ಸೊ ಇದು ಬಂದಿದೆ. ಸೊ ಐ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್. ಯಾರ್ಯಾರಿಗೆ ಅಪ್ಲೈ ಮಾಡಿದ್ರೆ ಎಲ್ಲರಿಗೂ ಸಿಗ್ಲಿ ಅಂತ ಆಗ್ತೀನಿ. ಬಟ್ ಅಷ್ಟೊಂದಿಲ್ಲ, ದರ್ ಇಸ್ ಅ 1:2 ಹೆವಿ ಅಪ್ಲಿಕೇಶನ್ ಬಿದ್ದಿದೆ. ಸೊ ಬಟ್ ಈ ಲೀಸ್ಟ್ ಅಲ್ಲಿ ನಿಮ್ಗೆ ನನ್ನ ಪ್ರಕಾರ ಇದು ಎಕ್ಸ್ಟೆನ್ಷನ್ ಆಗಿರೋದ್ರಿಂದ ಉಳಿದಿರೋ ಸೈಟ್ಗಳನ್ನೆಲ್ಲ ಈ ಫೇಸ್ ಅಲ್ಲಿ ಎಲ್ಲ ಮುಗಿಸ್ತಾರೆ. ಇನ್ನೂ ಫರ್ದರ್ ಡೆವಲಪ್ಮೆಂಟ್ ಆಗ್ತಾ ಇದೆಯೋ, ಇನ್ನೂ ಸಿಗುತ್ತೋ, ಇನ್ನೊಂದು ಚಾನ್ಸ್ ಸಿಗುತ್ತೋ, ಐ ಆಮ್ ನಾಟ್ ಶೋರ್ ಎಷ್ಟಿದೆ ಅಂತ ಹೇಳಿ. ಬಟ್ ಇನ್ ಕೇಸ್ ಯಾವುದು ಇದ್ರೆ ಸಡನ್ಲಿ ಡೌನ್ ದ ಲೈನ್ 3 months, ಡೌನ್ ದ ಲೈನ್ 6 months ಏನಾದ್ರು ನ್ಯೂಸ್ ಬಂದ್ರು ಬರುತ್ತೆ. ಆ ತರ ಬಂದ್ರೆ ನಾನು ಹಾಕ್ತೀನಿ. ಅದನ್ನ ನೀವು ಪರ್ಸೆಂಟೇಜ್ ಕಮ್ಮಿ ಇಟ್ಕೊಳ್ಳಿ. ಆ ತರ ಬರೋದು ಡೌಟ್ ನನ್ನ ಪ್ರಕಾರ. ಯಾಕಂದ್ರೆ ಇದು ಫೇಸ್ 2ನ ಈಗ ಆಲ್ರೆಡಿ 3 times ಮಾಡಿಬಿಟ್ಟಿದ್ದಾರೆ. ಫರ್ದರ್ ಎಕ್ಸ್ಟೆನ್ಷನ್ ಅಲ್ಲೇ ಹೋದ ಸಲನೂ ಕೊಟ್ಟಿದ್ದಾರೆ, 6-7 ತಿಂಗಳಿಂದ ಈಗ ಮತ್ತೆ ಕೊಡ್ತಾ ಇದ್ದಾರೆ. ಬಟ್ ಆಪ್ಷನ್ ಹ್ಯಾಸ್ ಅ ಪೊಟೆನ್ಷಿಯಲ್. ಎವ್ರಿ ಲೈನ್ ಅಲ್ಲಿ 1, 2, 3, 4 ಕಾರ್ನರ್ಸ್ ಇರುತ್ತೆ. more than 100+, 200, 300 ಸೈಟ್ ಕಾರ್ನರ್ ಬಂದೇ ಬರುತ್ತೆ ಕ್ರಾಸ್ ಆಲ್ ದ ಇದರಲ್ಲಿ 2 ಅಲ್ಲಿ. ಮಲ್ಟಿಪಲ್ ಟೈಮ್ಸ್ ಆಪ್ಷನ್ ಆಗಿದೆ. ಇವು ಕೂಡ ಫ್ಯೂಚರ್ ಈ ಜಾಗದಲ್ಲೂ ಆಪ್ಷನ್ ನಿಮಗೆ ಬಂದೇ ಬರುತ್ತೆ. ಅದಕ್ಕೆ ನೀವು ವೇಟ್ ಮಾಡಲೇಬೇಕು. ನೀವು ಅಲ್ಲೇ ಪರ್ಟಿಕ್ಯುಲರ್ ಆಗಿ ನೋಡ್ತಾ ಇದ್ರೆ ತುಂಬಾ ಜನ ಸರ್ ಫೇಸ್ 4 ಅಲ್ಲಿ ಯಾವ್ದದು ಸ್ಟೇಡಿಯಂ ಎಲ್ಲ ಅನೌನ್ಸ್ ಆಗಿದೆ, ಇಲ್ಲಿಗೂ ಅಲ್ಲಿಗೂ ಲಿಂಕ್ ಮಾಡಕ್ ಹೋಗ್ತೀರಾ. ಫೇಸ್ 2 ಮತ್ತೆ ಫೇಸ್ 3ಗೆ ಸೆಂಟರ್ ಪಾಯಿಂಟ್ ಟು ಸೆಂಟರ್ ಪಾಯಿಂಟ್ ಡ್ರೈವ್ ನೀವು 10 ಕಿಲೋಮೀಟರ್ ಡ್ರೈವ್ ಮಾಡೋದು. ದಟ್ ಇಸ್ ಆಲ್ ಟುಗೆದರ್ ಡಿಫ್ರೆಂಟ್ ಡೆಸ್ಟಿನೇಷನ್. ಇದು ಕೂಡ ಡಿಫ್ರೆಂಟ್ ಡೆಸ್ಟಿನೇಷನ್. ಕಂಪೇರ್ ಮಾಡಕ್ ಹೋಗ್ಬೇಡಿ. ಸೊ ಅದು ಬೇರೆ, ಇದು ಬೇರೆ. ಸೊ ದಟ್ಸ್ ಆಲ್. ಐ ಥಿಂಕ್ ಐ ಕವರ್ಡ್ ಎವ್ರಿಥಿಂಗ್. ಎನಿ ಪಾಯಿಂಟ್ಸ್ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ. ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಕಾಮಡೇಟ್ ಮಾಡಿಬಿಟ್ಟು ನಿಮಗೆ ಅಡ್ರೆಸ್ ಮಾಡ್ತೀನಿ. ಸೊ ದಿಸ್ ಆಲ್ ಅಬೌಟ್ ದಿಸ್. ಚಾನಲ್ನ ಇಲ್ಲಿವರೆಗೂ ನೋಡ್ತಾ ಇದ್ರೆ ರಿವ್ಯೂ ಹೇಗಿತ್ತು ಒಂದು ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.